ನಟ ಕಮ್ ರಾಜಕಾರಣಿ ಕಮಲ್ ಹಾಸನ್ ಇರಲಾರದೆ ಇರುವೆ ಬಿಟ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮತ್ತೆ ವಿವಾದದ ಸುಳಿಯಲ್ಲಿ ಸಿಲುಕಿಕೊಳ್ತಾ ಇದ್ದಾರೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ನಟ ಕಮಲ್ ಹಾಸನ್ ಅವರ ಇದೊಂದು ಹೇಳಿಕೆ ಈಗ ವಿವಾದದ ಕಿಚ್ಚನ್ನ ಹೊತ್ತಿಸಿದೆ. ನಟ ಕಮಲ್ ಹಾಸನ್ ಹೇಳಿಕೆಗೆ ಕನ್ನಡಿಗರು ನಿಗಿ ಕೆಂಡ ಆಗಿಬಿಟ್ಟಿದ್ದಾರೆ. ನಟ ಕಮಲ್ ಹಾಸನ್ ಬಹಿರಂಗ ಕ್ಷಮೆ ಕೇಳಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಕಮಲ್ ಹಾಸನ್ ಅವರ ಥಗ್ ಲೈಫ್ ಚಿತ್ರಕ್ಕೆ ಈಗ ದೊಡ್ಡ ಮಟ್ಟದ ಸಂಕಷ್ಟ ಕರ್ನಾಟಕದಲ್ಲಿ ಎದುರಾಗಿದೆ. ಚಿತ್ರ ಬಿಡುಗಡೆ ಆಗದಂತೆ ಎಚ್ಚರಿಕೆಯನ್ನ ಕನ್ನಡ ಪರ ಸಂಘಟನೆಗಳು ಕೊಟ್ಟಿದ್ದಾವೆ. ಬಹಿರಂಗ ಕ್ಷಮೆಯನ್ನ ಕೇಳದೇ ಇದ್ರೆ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಹೊಸ ಸಿನಿಮಾ ರಾಜ್ಯದಲ್ಲಿ ತೆರೆ ಕಾಣೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಪಟ್ಟನ ಹಿಡಿದಿದ್ದಾರೆ. ನಟ ಕಮಲ್ ಹಾಸನ್ ಹಂಗೆ ನೋಡಕ್ ಹೋದ್ರೆ ತುಂಬಾ ಓದ್ಕೊಂಡಿರೋರು, ಬುದ್ಧಿವಂತ, ಚಾಣಕ್ಯ ಅಂತೆಲ್ಲ ಕರೀತಾರೆ. ಅವರು ಈ ಥರ ಸಿನಿಮಾ ರಿಲೀಸ್ ಆಗೋ ಟೈಮ್ನಲ್ಲಿ ಯಾಕೆ ವಿವಾದ ಹುಟ್ಟಾಕಿದ್ರು ಅಂತ ಗೊತ್ತಿಲ್ಲ. ಭಾಷೆಯ ವಿಚಾರದಲ್ಲಿ ತಮಿಳ್ನಾಡಲ್ಲಾಗಲಿ, ಕನ್ನಡದಲ್ಲಾಗಲಿ, ಕರ್ನಾಟಕದಲ್ಲಾಗಲಿ ಜನ ತುಂಬ ಸಂವೇದನಾಶೀಲತೆಯಿಂದ ವರ್ತಿಸ್ತಾರೆ. ಭಾಷೆಯ ವಿಚಾರ ಬಂದರೆ ಯಾರೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಆ್ಯಂಡ್ ದ್ರಾವಿಡ ಭಾಷೆಗಳು ಅಂತ 4 ಭಾಷೆ ಇದೆ: ತೆಲುಗು, ತಮಿಳು, ಕನ್ನಡ ಮತ್ತು ಮಲಯಾಳಂ. ಈ 4 ಭಾಷೆಗಳು ಒಂದು ರೀತಿ ಕಸಿನ್ಸ್ ಇದ್ದಂಗೆ. ಅಂದರೆ ಇದೆಲ್ಲದರ ಮೂಲ ಭಾಷೆ ದ್ರಾವಿಡ ಭಾಷೆಯ ಮಕ್ಕಳು ಇವರೆಲ್ಲರೂ ಕೂಡ. ಆದರೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂದರೆ ಶುದ್ಧ ಸುಳ್ಳು. ಕನ್ನಡ ಮತ್ತು ತಮಿಳು ಒಟ್ಟೊಟ್ಟಿಗೆ ಬೆಳ್ಕೊಂಡು ಬಂದಂತಹ ಭಾಷೆಗಳು. ಬಟ್ ಅವ್ರು ಯಾಕೆ ಆ ರೀತಿ ಕೊಟ್ಟಿದ್ದಾರೆ ಹೇಳಿಕೆಯನ್ನು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಮೊದಲು ಅವ್ರು ಏನು ಮಾತಾಡಿದ್ರು ಅಂತಕ್ಕಂಥದ್ದನ್ನು ನೋಡ್ಬೋಣ. இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் ಉಟ್ಪಡುವೀர்கள். ಕಮಲಾಸನ್ ಅವರು ತಮಿಳಿನ ಇತಿಹಾಸದ ಅರಿವು ಅವರಿಗಿರ್ಬೋದು, ತಮಿಳ್ ಬಗ್ಗೆ ಅವರಿಗೆ ಅಭಿಮಾನ ಇರ್ಬೋದು, ತಮಿಳ್ ಬಗ್ಗೆ ಅವರಿಗೆ ಸ್ವಾಭಿಮಾನ ಇರ್ಬೋದು, ತಮಿಳ್ ಬಗ್ಗೆ ಅವರಿಗೆ ಕಾಳಜಿ ಇರ್ಬೋದು. ಹೇಳ್ಕೊಳ್ಳಿ, ತಮಿಳ್ ಬಗ್ಗೆ ಎಷ್ಟು ಬೇಕಾದ್ರೂ ಹೇಳ್ಕೊಳ್ಳಿ, ಯಾಕೆ ಬೇಕಾದರೂ ಹೇಳ್ಕೊಳ್ಳಿ, ನಮ್ಮ ಅಭ್ಯಂತರ ಏನಿಲ್ಲ. ಆದರೆ ಕನ್ನಡದ ಭಾಷೆ ತಮಿಳು ಮೂಲದಿಂದ ಬಂದಿದ್ದು ಅನ್ನೋದು ಹೇಳಿಕೆ ಕೊಡೋದಿದೆಯಲ್ಲ, ಅವರಿಗೆ ಕನ್ನಡದ ಭಾಷೆಯ ಇತಿಹಾಸದ ಅರಿವಿಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ ನಮಗೆ. ಅವ್ರಿಗೆ ಅರಿವಿಲ್ಲ ಕಮಲ್ ಹಾಸನ್ ಅವ್ರಿಗೆ. ಏನು ಗೊತ್ತಿದೆ ಕಮಲ್ ಹಾಸನ್ಗೆ? ಕರ್ನಾಟಕ, ಕನ್ನಡ, ಕನ್ನಡಿಗ, ಆಮೇಲೆ ಕನ್ನಡ ಭಾಷೆ ಏನು ಗೊತ್ತಿಲ್ಲ ಕಮಲ್ ಹಾಸನ್ಗೆ. 1-2 ಸಿನಿಮಾ ಮಾಡಿರ್ಬೋದು ಕನ್ನಡದಲ್ಲಿ ಅಷ್ಟೇ. ಆದರೆ ಕನ್ನಡದ ಇತಿಹಾಸದ ಅರಿವಿಲ್ಲದ ಕಮಲ್ ಹಾಸನ್ ತಮಿಳು ಮೂಲದಿಂದ ಬಂದಂಥ ಭಾಷೆ ಕನ್ನಡ ಅಂತ. ಕಮಲ್ ಹಾಸನ್ ಅವರು ಇತ್ತೀಚೆಗೆ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಕ್ಕಿಂತ ತಮಿಳೇ ಶ್ರೇಷ್ಠ, ತಮಿಳು ಹುಟ್ಟಿದ ಮೇಲೆ ಕನ್ನಡ ಬಂದಿರುವಂಥದ್ದು ಅನೇಕ ಹೇಳಿಕೆಗಳನ್ನು ಕನ್ನಡದ ವಿರುದ್ಧ ಕೊಟ್ಟಿದ್ದಾರೆ. ಅದರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸಂಪಾದನೆ ಬೇಕು, ನಿಮಗೆ ಸಿನಿಮಾ ಓಡಿಸ್ಬೇಕು. ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಅವಹೇಳನೆಯನ್ನು ಮಾಡ್ತಾ ಇದ್ದೀರಾ. ಇವತ್ತು ಇಬ್ಬೂಸ್ ಕಲ್ಯಾಣ ಮಂಟಪದಲ್ಲಿ ತಗ್ಗು ಸಿನಿಮಾ ಪ್ರಚಾರಕ್ಕೆ ಬಂದಾವಾಗ ನಿಮಗೆ ಮಶಿಯನ್ನು ಬಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿ ಬರುವುದರ ಮುಂಚೆ ನೀವು ಇಲ್ಲಿಂದ ಕಾಲ್ಕಿದ್ದೀರಾ. ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಮಾತಾಡಿದರೆ ನಿಮ್ಮ ವಿರುದ್ಧ ತೀವ್ರವಾದ ಹೋರಾಟ ಮತ್ತು ನಿಮ್ಮ ಸಿನಿಮಾವನ್ನು ಕರ್ನಾಟಕದಿಂದ ಬ್ಯಾನ್ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾರಾಯಣಗೌಡರು ಮಾತು ನಿಜ. ಕಮಲ್ ಹಾಸನ್ಗೆ ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ಅರಿವಿದ್ದಿದ್ರೆ ಅವ್ರಿಗೆ ಹಾಗೆ ಮಾತನಾಡ್ತಿರಲಿಲ್ಲ. ಅಥವಾ ಉದ್ದೇಶಪೂರ್ವಕವಾಗಿ ಮಾತಾಡಬೇಕು ಅಂತಂದರೆ ಯಾವ ಉದ್ದೇಶ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಬೇಕು. ಈಗ ಕಮಲ್ ಹಾಸನ್ ಸಿನಿಮಾ ಥಗ್ಸ್ ಆಫ್ ಲೈಫ್ ಈಗ ಇಲ್ಲೂ ಕೂಡ ರಿಲೀಸ್ ಆಗುತ್ತೆ, ಇಲ್ಲೂ ಜನ ನೋಡ್ತಾರೆ, ಇಲ್ಲೂ ಸಾಕಷ್ಟು ಜನ ತಮಿಳಿಯನ್ಸ್ ಇದ್ದಾರೆ, ಅಥವಾ ಕನ್ನಡದವರು ಕೂಡ ಸಾಕಷ್ಟು ಜನ ಕಮಲ್ ಹಾಸನ್ ಅವರ ಅಭಿಮಾನಿಗಳಿದ್ದಾರೆ. ಅದೆಲ್ಲ ಗೊತ್ತಿದ್ದು ಕೂಡ ವಿವಾದ ಕ್ರಿಯೇಟ್ ಮಾಡ್ಕೊಂಡಿದ್ದು ಯಾಕೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೋಡಿ, ಜನ ಕನ್ನಡಿಗರು ನಿರ್ಧಾರ ಮಾಡಿ ಅವ್ರ ಸಿನಿಮಾ ನೋಡಬೇಕಾ ಬೇಡವಾ ಅಂತ.